ಯಯಾತಿಗೆ ವೃದ್ಧಾಪ್ಯ ಬರಲಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ. ಇದರಿಂದ ಭಯಗೊಂಡಂತ ಯಯಾತಿ ಶುಕ್ರಾಚಾರ್ಯರ ಕಾಲಿಡಿದು ಕ್ಷಮೆ ಕೇಳ್ತಾನೆ. ಇದರಿಂದಾಗಿ ನನಗ್ ಮಾತ್ರ ಲಾಸ್ ಆಗಲ್ಲ, ನಿಮ್ಮ ಮಗಳಿಗೂ ನಷ್ಟ ಆಗುತ್ತೆ, ಅವಳಿಗೂ ಇನ್ನು ಯೌವನ ಇದೆ, ಹೀಗಾಗಿ ನಾವಿಬ್ರು ಬಹಳ ಸುಖ ಸಂತೋಷವನ್ನು ಅನುಭವಿಸ್ಬೇಕು ಅಂತ ಕನಸು ಕಟ್ಕೊಂಡಿದೀವಿ, ದಯಮಾಡಿ ಯೋಚನೆ ಮಾಡಿ ಅಂತ ಹೇಳಿ ಕ್ಷಮೆಯನ್ನ ಕೇಳಿದಾಗ ಶುಕ್ರಾಚಾರ್ಯರು ಒಂದು ಸಣ್ಣ ಮಾರ್ಪಾಡು ಮಾಡ್ತಾರೆ. ನೋಡಪ್ಪ, ಶಾಪ ಕೊಟ್ಟ ಮೇಲೆ ಹಿಂದಿರುಗಿಸಿ ತಗೊಳಕ್ಕಾಗಲ್ಲ, ಯಾರಾದ್ರೂ ತನ್ನ ಯೌವನವನ್ನ ನಿನಗೆ ದಾನ ಮಾಡಿ ನಿನ್ನ ವೃದ್ಧಾಪ್ಯವನ್ನು ಅವ್ರು ತಗೊಂಡ್ರೆ ನೀನು ಅವಾಗ ಸುಖವಾಗಿರಬಹುದು, ಈ ಒಂದು ಸಣ್ಣ ಮಾರ್ಪಾಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಯಯಾತಿ ಮನೆಗೆ ವಾಪಸ್ ಬಂದು ಯೌವನದಲ್ಲಿರುವಂತಹ ಆತನ ಮಕ್ಕಳಿರ್ತಾರೆ, ಅವ್ರ ಬಳಿ ಒಬ್ಬೊಬ್ರ ಹತ್ರನೇ ಕೇಳ್ತಾನೆ, ನಿನ್ನ ಯೌವನವನ್ನ ನನಗ್ ಕೊಡು, ನಿನ್ನ ಯೌವನವನ್ನ ನನಗ್ ಕೊಡು ಅಂತ. ಯಾವ ಮಕ್ಕಳು ಒಪ್ಪೋದಿಲ್ಲ. ಆದ್ರೆ ಯಯಾತಿಯ ಕೊನೆ ಮಗನಾದಂತಹ ಪುರು ಆಗತಾನೆ ಯೌವನಕ್ಕೆ ಬಂದಿರ್ತಾನೆ. ಆ ನವಯುವಕನಾದಂತಹ ಪುರು ತಂದೆಗಿಂತ ದೊಡ್ಡದಿನ್ನೇನಿದೆ ಅಂತ ಹೇಳಿ ತಂದೆಯ ವೃದ್ಧಾಪ್ಯವನ್ನ ಅವನು ತಗೊಳ್ತಾನೆ, ತನ್ನ ಯೌವನವನ್ನ ತಂದೆಗೆ ಯಯಾತಿಗೆ ಕೊಡ್ತಾನೆ. ಇದರಿಂದಾಗಿ ಯಯಾತಿ ಸಾಕಷ್ಟು ವರ್ಷಗಳ ಕಾಲ ತನ್ನ ಹೆಂಡತಿಯರೊಂದಿಗೆ ಸುಖವಾಗಿರ್ತಾನೆ. ಯಾವತ್ತೋ ಒಂದು ದಿನ ವರ್ಷಾನುಗಟ್ಲೆ ಕಳೆದ ನಂತರ ಆತನಿಗನ್ಸುತ್ತೆ, ಈ ದೇಹ ಮತ್ತು ಇಂದ್ರಿಯಗಳಿಂದ ಎಷ್ಟು ಸುಖ ಅನುಭವಿಸಿದ್ರು ಕೂಡ ನನಗೆ ಯಾಕೆ ತೃಪ್ತಿ ಆಗ್ತಿಲ್ಲ, ಮತ್ತೆ ಮತ್ತೆ ಇದೆಲ್ಲ ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಆತನಿಗೆ ಸತ್ಯದ ಅರಿವಾಗುತ್ತೆ. ಈ ಇಂದ್ರಿಯಗಳಿಗೆ ಎಷ್ಟೇ ಇದ್ದರೂ ಏನೇ ಮಾಡಿದ್ರೂ ತೃಪ್ತಿ ಆಗೋದಿಲ್ಲ. ಇದರಿಂದಾಗಿ ಹೊರಗೆ ಬರಬೇಕು ಅಂತ ಅಂದ್ರೆ ನಾನು ಸನ್ಯಾಸತ್ವ ತಗೊಂಡು ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ಇದೆಲ್ಲವೂ ನಶ್ವರ ಅನ್ನುವಂತ ಒಂದು ಸತ್ಯವನ್ನ ತಿಳ್ಕೊಂಡು ತನ್ನ ಮಗನ ಬಳಿ ಹೋಗಿ ಪುರುವಿಗೆ ಆತನ ಯೌವನವನ್ನು ವಾಪಸ್ ಕೊಟ್ಟು ಆತನನ್ನೇ ಇಡೀ ರಾಜ್ಯಕ್ಕೆ ರಾಜನನ್ನಾಗಿ ಪಟ್ಟಾಧಿಕಾರವನ್ನ ಮಾಡಿ ಯಯಾತಿ ಕಾಡಿಗೆ ಹೊರಟು ಹೋಗ್ತಾನೆ. ಈ ಯಯಾತಿ ಯಾಕೆ ಇಷ್ಟೊಂದು ಮುಖ್ಯ ಆಗ್ತಾನೆ ಇತಿಹಾಸದಲ್ಲಿ ಅಂತ ಅಂದ್ರೆ, ಈ ಯಯಾತಿಯ ಮೊದಲನೆಯ ಮಗ ಯದು. ಈ ಯದುವಿನ ವಂಶದಲ್ಲಿಯೇ ಶ್ರೀಕೃಷ್ಣರ ಜನ್ಮವನ್ನ ತಾಳ್ತಾರೆ ಮುಂದೆ. ಸೊ ಯದು ವಂಶ ಆರಂಭವಾಗೋದು ಯಯಾತಿಯ ಮೊದಲನೇ ಮಗನಾದಂತಹ ಯದುವಿನಿಂದ. ಈ ಯಯಾತಿ ಮತ್ತು ಪುರುವಿನ ಕತೆ ನಿಮಗೆ ಇಷ್ಟ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ.